ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ತಮ್ಮ ಅಮೋಘ ನಟನೆಯ ಮೂಲಕ ಕನ್ನಡಿಗರ ಮನೆ ಮಾತಾಗಿರೋ ತೇಜು ಬೆಳವಡಿಯವರು ನಮ್ಮ ಜೊತೆ. ಮೇಡಮ್ ವೆಲ್ಕಮ್. ಸೊ ಮೊದಲಿಗೆ ಒಂದು ಪರ್ಸ್ನಲಿ ನನಗೆ ಖುಷಿ ಏನಕ್ಕೆ ಅಂದ್ರೆ ನಮ್ಮ ಜಿಲ್ಲೆಯವರು. ಸೊ ಮಿಂಚ್ತಾ ಇದ್ದೀರಾ, ಚಿಕ್ಕಮಂಗ್ಳೂರವನೇ. ಸೊ ಹೌದು, ಕಡೂರು. ಸೊ ಅದೊಂದು ಖುಷಿ. ಸೊ ಏನು ಹೇಳ್ತೀರಾ, ನೆಕ್ಸ್ಟು ಏನೇನು ಮಾಡ್ತಾ ಇದ್ದೀರಾ ಅಪ್ಕಮಿಂಗ್ ಪ್ರಾಜೆಕ್ಟು? ಇವಾಗ ನೆಕ್ಸ್ಟ್ ಈ ವೀಕೆಂಡ್ ಪರ್ವ ಇದೆ, ಪರ್ವ ನಾಟಕ ಶೋಸ್ ಇದೆ. ಅದ್ ಬಿಟ್ರೆ ರೂಪಾರಾವ್ ಜೊತೆ ಒಂದು ಫಿಲ್ಮ್ ರೆಡಿ ಆಗಿದೆ. ಅದಿಷ್ಟರಲ್ಲೇ ಇನ್ನೇನು ರಿಲೀಸಿಗೆ. ಸೊ ಮೇಡಮ್ ಮಾತಾಡ್ಸ್ತಾ ಅವರು ಕೂಡ ಏನು ಅದ್ರ ಬಗ್ಗೆ ಹೇಳಿಲ್ಲ. ಸೊ ನೀವು ಅದರಲ್ಲೂ ಫುಲ್ಲು ಇನ್ನೂ ಶಾರ್ಟ್ ಮಾಡ್ತಾ ಇದ್ದೀರಾ. ಸೊ ಏನು ಅಷ್ಟೊಂದು ಅಂದ್ರೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದೀರಾ, ಇನ್ನು ಸಿನಿಮಾ ಯಾವ ಥರ ಇರ್ಬೋದು ಅಂತ? ಅಂದ್ರೆ ಲವ್ ಸ್ಟೋರಿ ಅದು. ಆ ಥರ ಅಂದ್ರೆ ಮುಚ್ಚುಮರೆ ಅಂತ ಅಲ್ಲ. ಐ ಥಿಂಕ್ ಅವ್ರದ್ದೇನೋ ಪ್ಲಾನ್ ಇದೆ. ಅದ್ರ ಪ್ರಕಾರ ರಿಲೀಸ್ನ ಅವರಿಗೆ ಟೀಸರ್ ಆಗ್ಬೋದು ಅಥವಾ ಹೆಸರಾಗ್ಬೋದು, ಎಲ್ಲದನ್ನು ಆ ಪ್ಲಾನಿಗೆ. ಸೊ ಇನ್ನು ನಿಮ್ಮ ನಟನೆ ಎಲ್ಲ ನೋಡಿದ್ದೀವಿ ಪ್ರೀವಿಯಸ್ ಸಿನಿಮಾಗಳಲ್ಲಿ. ಮೋಸ್ಟ್ಲಿ ಬ್ಲಡ್ಡಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಅಂದರೆ ಆ್ಯಕ್ಟಿಂಗ್ ಇದರಲ್ಲಿ ಈ ಥರ ಎಕ್ಸ್ಟ್ರಾ ಏನಾದರೂ ಮಾಡಿದ್ರೆ, ಅಥವಾ ಮನೆಯಲ್ಲಿ ಎಲ್ಲರೂ ಕೂಡ ಕಲಾವಿದ್ರೆ ಅವ್ರ ಹತ್ರ ಟಿಪ್ಸ್ ಏನಾದ್ರು ತಗೊಂಡಿದ್ರಾ ಅಂತ? ಮನೆಯವರಿಂದ ಆಕ್ಚುಲಿ ಟಿಪ್ಸ್ ತಗೊಳ್ಳೋ ಥರ ಒಂದು ಕಾನ್ಸೆಪ್ಟೇ ಇಲ್ಲ ನಮ್ಮ ಮನೆಯಲ್ಲಿ. ಅಂದರೆ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಕಲಿಬೇಕು. ಅದು ನನ್ನ ಇದನ್ನು ಪ್ರೊಫೆಷನ್ ಆಗಿ ತಗೊಳ್ಳೋದು ಯಾರಿಗೂ ಇಷ್ಟ ಇಲ್ಲ ಮನೆಯಲ್ಲಿ. ನಾನು ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ ಅಂತ ನಂಬೋದೂ ಇಲ್ಲ ನಾನು. ಸೊ ಏನಿದ್ರು ಚಿಕ್ಕ ವಯಸ್ಸಿಂದ ಅಪ್ಪ ಬೇರೆಯವ್ರನ್ನ ಡೈರೆಕ್ಟ್ ಮಾಡೋದನ್ನ ನೋಡ್ಕೊಂಡು ಬೆಳೆದಿರೋದು, ಅಥವಾ ಅಪ್ಪ ನಮಗೆ ಚಿಕ್ಕ ವಯಸ್ಸಲ್ಲಿ ತೋರಿಸಿದ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರೋದು. ಸೊ ಏನೇ ಆ್ಯಕ್ಟಿಂಗ್ ಅನ್ನೋದು ಕಲ್ತಿದ್ರು ಕಾನ್ವರ್ಸೇಷನ್ ಇಂದ ಕಲ್ತಿರೋದು ಹೊರತು ನಮ್ಮ ಬಗ್ಗೆ ಕಾನ್ವರ್ಸೇಷನ್ ಇಂದಲ್ಲ. ನಾನು ಹೆಂಗೆ ಮಾಡಲಿ ಆ ಥರ ಕಾನ್ವರ್ಸೇಷನ್ ಎಂದೂ ಆಗಿಲ್ಲ, ಆಗೋದೂ ಇಲ್ಲ ಅಂತ ಅನ್ಸುತ್ತೆ. ಸೊ ಅಂದರೆ ಇದು ಇದ್ರ ಬಗ್ಗೆ ಏನು ಡಿಸ್ಕಷನ್ ಆಗಲ್ಲ ಮನೆಯಲ್ಲಿ ಅಂತ? ಅಂದರೆ ಹೆಂಗೆ ಮಾಡಲಿ ಆ ಥರದ್ದೆಲ್ಲ ಮಾತುಕತೆ ಆಗಲ್ಲ. ಅಂದ್ರೆ ಆ ಮಾತುಕತೆ ಮನೆಯಿಲ್ಲ ಅಂತ ಅಂದ್ರೆ ನಿಮಗೆ ಏನಾದ್ರು ಕಲಿಕೆಗೆ ಅಂದ್ರೆ ಬೇರೆ ಬೇರೆ ಏನಾದ್ರು ಆಕ್ಟಿಂಗ್ ಕ್ಲಾಸ್ ಅಥವಾ ಬೇರೆ ಬೇರೆದಕ್ಕೆ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತ? ನನ್ಗೆ ಒಂಥರ ತುಂಬಾ ಗ್ರಾಟಿಟ್ಯೂಡ್ ಇದೆ. ಎಲ್ಲರಿಗೂ ಸಿಗೋ ಆಪರ್ಚುನಿಟಿ ಅಲ್ಲ ಅಲ್ವಾ ಅದು. ನನ್ಗೆ ಒಂಥರ ಮನೇನೇ ಆಕ್ಟಿಂಗ್ ಸ್ಕೂಲ್ ಥರ ಇತ್ತು. ಚಿಕ್ಕ ವಯಸ್ಸಿಂದ ನಾನು ಆಕ್ಟಿಂಗ್ ಶುರು ಮಾಡಿದ್ ಲೇಟ್ ಇದ್ರು, ಥಿಯೇಟರ್ ಆಕ್ಟಿಂಗ್ ಶುರು ಮಾಡಿದ್ ಲೇಟ್ ಇದ್ರು, ದಿನ ನಡೆಯೋದು ರಿಹರ್ಸಲ್ ಅನ್ನೋದು, ದಿನ ನಡೆಯೋದು. ಮತ್ತೆ ದಿನ ಜನ ಅವ್ರವ್ರ ಪ್ರತಿಯೊಬ್ರದ್ದು ಸ್ಟೈಲ್ ಬೇರೆ ಥರ ಇರೋದು. ಒಬ್ರು ಇನ್ನೊಬ್ರು ಥರ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಇದೆ ಕಾನ್ಸೆಪ್ಟು, ಇರ್ ಆಲ್ ಇಮಿಟೇಟಿಂಗ್. ಆವಾಗ ಆ ಕಾನ್ಸೆಪ್ಟ್ ಇರಲಿಲ್ಲ, ಎಲ್ಲರೂ ಬೇರೆ ಥರ ಮಾಡೋರು. ಸೊ ಎಷ್ಟೊಂದು ಸ್ಟೈಲ್ಸ್ನ ನೋಡಿ ಕಲಿಯೋ ಅವಕಾಶ ಚಿಕ್ಕ ವಯಸ್ಸಿಂದ ನಮ್ಮೆಲ್ಲರಿಗೂ ಸಿಕ್ತು, ನಮ್ಮ ಮನೇಲಿ ಎಲ್ಲರಿಗೂ ಸಿಕ್ತು. ಮತ್ತು ನಾನು ಯಾವಾಗ್ಲೂ ನನಗೆ ಯಾವ್ದಾದ್ರು ಹಾಡ್ ಪ್ಲೇ ಆಗ್ತಿದ್ರೆ ಮೋರ್ ದೆನ್ ಡಾನ್ಸಿಂಗ್ ಅಥವಾ ಮೋರ್ ದೆನ್ ಸಿಂಗಿಂಗ್, ನನಗೆ ಅದನ್ನು ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಆಸೆ ಆಗೋದು. ಆಡಿಯನ್ಸ್ ಮುಂದೆ ಅಂತಲ್ಲ, ನನ್ನಷ್ಟಕ್ಕೆ ನಾನು ರೂಮ್ ಬಾಗಿಲು ಹಾಕ್ಕೊಂಡು ಯಾವ್ದಾದ್ರು ಹಾಡು ಬ್ಲಾಸ್ಟಲ್ಲಿ ಹಾಕ್ಕೊಂಡು ಐ ವುಡ್ ಎನಾಕ್ಟ್ ದಿಸ್ ಸಾಂಗ್. ಅದು ಹಾಡ್ಕೊಂಡು ಅದನ್ನು ಐ ವುಡ್ ಎನಾಕ್ಟ್ ಇಟ್. ಸೊ ಆ ಥರ ನನಗೆ ಚಿಕ್ಕ ವಯಸ್ಸಿನ ಪರ್ಫಾರ್ಮೆನ್ಸ್ ಹುಚ್ಚು ಅನ್ನೋದಿದೆ. ಇನ್ನ ರೂಪಾ ಮೇಡಮ್ ಜೊತೆ ಆಲ್ರೆಡಿ ನೀವು ವರ್ಕ್ ಮಾಡಿದ್ದೀರಾ. ಸೊ ಕೆಲವರು ಹೇಳ್ತಾರೆ ಆಕ್ಟ್ರು ಅಂದ್ರೆ ಕೆಲವು ಡೈರೆಕ್ಟರ್ ಬಗ್ಗೆ ಅಂದ್ರೆ ತುಂಬಾ ಸ್ಟ್ರಿಕ್ಟು, ಇವ್ರು ತುಂಬಾ ಆ ಥರ ತುಂಬಾ ಸಾಫ್ಟ್ ಅಂತ. ಸೊ ರೂಪಾ ಮೇಡಮ್ ಯಾವ ಥರ ಅಂತ ನೀವ್ ಹೇಳ್ಬೇಕಂದ್ರೆ ತುಂಬಾ ವರ್ಕ್ ಮಾಡಿರೋ ಅವ್ರ ಜೊತೆ ಅಂತ. ರೂಪಾ ಒಂಥರ ಮದರ್ ಥರ. ಅಂದರೆ ನನಗೆ ಅಂತಲ್ಲ, ಒಂಥರ ಫುಲ್ ಪರಿಪೂರ್ಣ ವ್ಯಕ್ತಿ ಅಂತಾರಲ್ಲ, ಶೀ ಈಸ್ ಅವ್ರಿಗಿನ್ನೇನು ಬೇಡ, ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಅವ್ರಿಗೆ ಅವರು ಶೀ ಈಸ್ ಫುಲ್. ಮತ್ತು ಪಾಪ ಅಂತಲೂ ಅನ್ಸುತ್ತೆ, ಬಿಕಾಸ್ ಅವ್ರು ಅಷ್ಟು ಕೇರಿಂಗು. ಎಲ್ಲರೂ ಹೋಗಿ ಒಂಥರ ಅವ್ರ ಮೇಲೆ ಅವ್ರ ಭಾರನ ಹೇರ್ಕೋತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ರೂಪಾ ಅದನ್ನು ಬರ್ಡನ್ ಅಂತಲೂ ಕನ್ಸಿಡರ್ ಮಾಡಲ್ಲ. ಅವ್ರಿಗೆ ಬೇರೆಯವರಿಂದ ತುಂಬ ಎಂಪಥೆಟಿಕ್ ಆಗಿ ನಿಮ್ಮ ಜೊತೆ ಇರ್ತಾರೆ, ಆ ಭಾರನ ಹೊತ್ಕೊಂಡು ಹೋಗಲ್ಲ ಅವರು. ಒಂಥರ ಆಮೇಲೆ ಅಲ್ಲಿಗಲ್ಲಿ ಎಷ್ಟು ಹಾಕಿದ್ರೂ ತುಂಬಿಸ್ಕೊಳ್ಳೋ ಒಂದು ನೇಚರ್ ಅವ್ರದ್ದು. ಸೊ ಪ್ರೀವಿಯಸ್ ಸಿನಿಮಾ ಗಂಟು ಮೂಟೆಯಲ್ಲಿ ನಿಮ್ದ ಅಭಿನಯ ಎಲ್ಲ ನೋಡಿದೀವಿ ಸರ್. ಅಂದ್ರೆ ಈಗ ನಿಮ್ದೇ ಆದಂತ ಒಂದು ಡ್ರೀಮ್, ಈ ಪಾತ್ರದಲ್ಲಿ ಮಾಡಬೇಕು ಅಥವಾ ಈ ತರ ಕ್ಯಾರೆಕ್ಟರ್ ಸಿಕ್ಕರೆ ನನಗೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ಆ ತರ ಕ್ಯಾರೆಕ್ಟರ್ ಯಾವ್ದಾರು ಇದೆಯಾ ಅಂತ? ನನಗೆ ತುಂಬ ಸರ್ತಿ ಹೇಳಿದ್ದೀನಿ, ಮಹಾನಟಿ ಸಕ್ಕತ್ ಇಷ್ಟ ಆಗಿತ್ತು, ಆಯಿತಾ. ಮತ್ತು ನನಗೆ ಇತ್ತೀಚೆಗೆ ಬರ್ತಿರೋ ಹುಚ್ಚು ಮ್ಯೂಸಿಕಲ್ಸ್ ಇರುತ್ತಲ್ಲ, ಲಾಲಾ ಲ್ಯಾಂಡ್ ಆಯ್ತಲ್ಲ, ಆ ಥರ ಒಂದು ಮ್ಯೂಸಿಕಲಲ್ಲಿ ಮಾಡಬೇಕು ಅನ್ನೋದಿದೆ. ಮ್ಯೂಸಿಕಲ್ಸ್ ಬರ್ತಿಲ್ಲ ನಮ್ಮಲ್ಲಿ. ಮುಂಚೆ ಎಲ್ಲ ಸಿನಿಮಾನೂ ಮ್ಯೂಸಿಕಲ್ ಆಗಿರೋದು, ಇವಾಗ ಮ್ಯೂಸಿಕಲ್ ಕಾನ್ಸೆಪ್ಟ್ ಹೊರಟೋಗ್ತಿದೆ. ಎಲ್ಲೋ ಥಾಟ್ನ ಪ್ಲೇ ಮಾಡೋದಕ್ಕೆ ಸಾಂಗ್ ಬರ್ತಿದೆ, ಆ ಥರ ಇರುತ್ತೆ. ಐ ವುಡ್ ವಾಂಟ್ ಟು ಸಿಂಗ್ ಆ್ಯಂಡ್ ಆ್ಯಕ್ಟ್, ಆ ಆಸೆ ಇದೆ ಈಗ.
ಸೊ ಅದೇ ಹೇಳಿದ್ರಿ ನೀವು ಅಂದ್ರೆ ಕನ್ನಡದಲ್ಲಿ ಅಂದ್ರೆ ಈ ತರ ನಮ್ಮ ಭಾಷೆಯಲ್ಲಿ ಮ್ಯೂಸಿಕಲ್ ಅಥವಾ ಈ ತರ ಬೇರೆ ಬೇರೆ ಕತೆ ಹಂದರಗಳು ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಆ ತರ ಅದೇ ಇವಾಗ ಬರ್ತಾ ಇದೆ ಅಂತ ಅಥವಾ ಬರ್ಬೇಕಂತ ಏನ್ ಹೇಳ್ತೀರಾ? ಇಲ್ಲ ಬರ್ಬೇಕು ಅಂತನೂ ಅಲ್ಲ, ಬರುತ್ತೆ ಅಂತನೂ ಅಲ್ಲ. ನನಗೆ ಆಸೆ ಇದೆ. ಅಂದ್ರೆ ನಾನು ಏನು ಗೊತ್ತಾ, ಇದ್ರ ಬಗ್ಗೆ ತುಂಬ ಕಾಂಪಿಟೇಟಿವ್ ಆಗಿಲ್ಲ. ನಾನು ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಿರೋದಲ್ವಾ, ಇದನ್ನ ಪ್ರೊಫೆಷನ್ ಆಗಿ ನೋ ಇದು ಇದು ಹವ್ಯಾಸಕ್ಕೆ ಮಾತ್ರ ಮಾಡೋದಿದು. ಅದು ಆ್ಯಕ್ಟಿಂಗು, ಸ್ಟೇಜ್ ಆ್ಯಕ್ಟಿಂಗು. ಸಿನಿಮಾ ಎಲ್ಲ ಅನ್ಹರ್ಡ್ ಆಫ್ ನಾವು ಅಟ್ಲೀಸ್ಟ್ ಬೆಳೆಯೋವಾಗ. ಸೊ ಇವತ್ತಿಗೂ ನನಗೇನು ಆಂಬಿಷನ್ ಇಲ್ಲ, ಓ ನನಗೆ ಇಂಥ ರೋಲ್ ಸಿಕ್ಬಿಟ್ರೆ. ಒಂದೊಂದ್ಸತಿ ಡೆಫಿನೆಟ್ಲಿ ಅನ್ಸುತ್ತೆ, ವಾವ್ ಇಂಥ ರೋಲ್ ಮಾಡೋಕ್ಕಾದ್ರೆ ಹೆಂಗಿರುತ್ತಲ್ವ ಅಂತ ಅನ್ಸುತ್ತೆ. ಬಟ್ ಇಟ್ ಇಸ್ ನಾಟ್ ಸಿಗ್ಬಿಡ್ಲಿ, ಮೂವಿ ಸ್ಟಾರ್ ಆಗಿಬಿಡ್ಲಿ, ಆ ಥರ ಆಸೆಗಳಿಲ್ಲ ನನಗೆ. ಚಿಕ್ಕ ಪುಟ್ಟ ಪಾತ್ರ ಕೊಟ್ಟರು ಕೂಡ ಅಷ್ಟು ಸಿನಿಮಾದಲ್ಲಿ ಅಷ್ಟು ಮುಖ್ಯವಾಗಿರ್ಬೇಕು ಅಂತ ಏನು ಸಿಕ್ಕಿದ್ರು ನನಗೆ ಅದನ್ನು ಅನುಭವಿಸೋಕ್ಕಾಗಬೇಕು. ನಾನು ಅದರಲ್ಲಿ ನನ್ನನ್ನು ನಾ ಕಳೆದೋಗ್ಬೇಕು. ಆ ಅವಕಾಶ ನಂಗೆ ಮಾಡಿಕೊಡ್ಬೇಕು. ಒಂದು ಸ್ಕ್ರಿಪ್ಟು, ಆ ಡೈರೆಕ್ಟರು, ಆ ಸ್ಪೇಸು. ಸೊ ಇನ್ನ ಊರನ್ನ ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ, ಚಿಕ್ಕಮಂಗ್ಳೂರು, ಆ ಬೆಳವಾಡಿ, ಸೊ ಇಲ್ಲಿ ಬೆಂಗಳೂರು ಈ ಸೊ ಯಾವಾಗ ಹೋಗ್ತಾ ಇರ್ತೀರಾ? ಎಲ್ಲ ಮನೆ ಫ್ಯಾಮಿಲಿ ಎಲ್ಲ ಯಾವಾಗ ಹೋಗ್ತೀರಾ? ಏನು ಎಂಜಾಯ್ ಮಾಡ್ತೀರಾ ಅಂತ? ಇದು ನಮ್ಮ ಬೆಳವಾಡಿದ ಅರಸೀಕೆರೆಯಲ್ಲಿ. ಅದು ಯಾರು ಇಲ್ಲ, ಆದರೆ ನಮ್ಮ ಮನೆಯವರು ಅಂತ ಯಾರು ಇಲ್ಲ ಅಲ್ಲಿ. ದೇವಸ್ಥಾನ ಮಾತ್ರ ಇರೋದು. ನಮ್ಮ ಮುತ್ತಜ್ಜನ ಕಾಲದಿಂದ ಎಲ್ಲರೂ ಜಯನಗರ ಎದ್ವಾಕಲ್ಲೇ ಸೆಟಲ್ ಆಗಿರೋದು. ಸೊ ನಂಗೆ ಮನೆ ಅನ್ನೋದು ಜಯನಗರ. ನಮ್ಮೂರು ಇವಾಗ ಹೆಬ್ಬಾಳ. ಸೊ ನಾನು ಹೆಬ್ಬಾಳದಿಂದ ನಾನು ಜಯನಗರಿಗೆ ತವ್ರ ಮನೆಗೆ ಬರ್ತಾ ಇರ್ತೀನಿ ಹೊರತು. ಅಂದರೆ ಬಟ್ ಚಿಕ್ಕಮಂಗ್ಳೂರಿಗೆ ವರ್ಷಕ್ಕೆ ಒಂದ್ಸರ್ತಿ ಥರ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ನಂಗೆ ಆ ದೇವಸ್ಥಾನ ತುಂಬಾ ಇಷ್ಟ. ಕಲ್ಲಿನ ದೇವಸ್ಥಾನಗಳಿರುತ್ತಲ್ಲ, ಅದಕ್ಕೆ ಇರೋ ಫೀಲೇ ಬೇರೆ. ಈ ಮೂವಿಲೂ ತೋರಿಸಿದ್ದೀವಿ. ಅದು ಸಣ್ಣ ಕ್ಲೂ ಕೊಟ್ರಿ, ಸಣ್ಣ ಕ್ಲೂ ಕೂಡ ಕೊಟ್ರಿ. ಎಲ್ಲ ಅಂದ್ರೆ ಟೆಂಪಲ್ ಅದೆಲ್ಲ ಇದೆ. ಸೊ ಅದೇ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ. ಸೊ ಯಾವ ತರ ಇರುತ್ತೆ, ಯಾವ ಜಾನರು, ಅದನ್ನು ಕೂಡ ನೀವು ಅಂದ್ರೆ ಹೇಳಿಲ್ಲ, ಬಿಟ್ಕೊಟ್ಟಿಲ್ಲ. ಸೊ ಏನ್ ಹೇಳ್ತೀರಾ ಅಂತಂದ್ರೆ, ಯಾವಾಗ ಎಲ್ಲ ಸಿನಿ ಪ್ರೇಕ್ಷಕರು ಯಾವಾಗ ನಿಮ್ಮ ಸಿನಿಮಾವನ್ನ ತೆರೆಯಲ್ಲಿ ನೋಡ್ಬೋದು? ಯಾವಾಗ ಅಂತನೂ ಹೇಳಕ್ ಬಿಡ್ತಾ ಇಲ್ಲ ನಮ್ಮ ಡೈರೆಕ್ಟರು. ಬಟ್ ನೋಡಿದಾಗ ಗಂಟು ಮೂಟೆ ಟೈಮಲ್ಲಿ ಮಾಡಿದ ಥರ ಆಗದೆ ಇರಲಿ ಅನ್ನೋದು ನನ್ನ ಆಸೆ. ಯಾಕೆಂದರೆ ಗಂಟು ಮೂಟೆ ಟೈಮಲ್ಲಿ ತುಂಬ ಜನ, ಅಯ್ಯೋ ನಾವಿದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ವಿ. ಇವತ್ತಿಗೂ ನನ್ನ ಜೊತೆಯಾಗೆ ಉಳ್ಕೊಂಡಿದೆ ಈ ಸಿನಿಮಾ. ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಈ ಸಿನಿಮಾ. ಆ ಥರ ಎಲ್ಲ ಕಳಿಸ್ತಾರೆ ಆಯಿತಾ. ಮತ್ತು ಎವ್ರಿ ಸಿಂಗಲ್ ಡೇ ಒಂದು ಮೆಸೇಜ್ ಇದ್ದೇ ಇರುತ್ತೆ. ರಿಯಲಿ ಒಂಥರ ಎಷ್ಟಾದರೂ ಈ ಸಿನಿಮಾ ನನ್ನನ್ನು ಬಿಡಲ್ಲ, ಆ ಥರ ಮೆಸೇಜಸ್ ಎವ್ರಿ ಡೇ ಬರುತ್ತೆ. ಸೊ ಈ ಸಿನಿಮಾ ಬಂದಾಗ ಥಿಯೇಟರಲ್ಲಿ ನೋಡಿ ಅಯ್ಯೋ ಮಿಸ್ ಆಗೋಯ್ತು ಅಂತ ಹೇಳ್ಬೇಡಿ. ಬಿಕಾಸ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ, ಆ ಸೈಲೆನ್ಸಲ್ಲಿ ಒಂದು ಸಿನಿಮಾನ ಕಾಣೋದು ಬೇರೆ, ಡಿಸ್ಟ್ರಾಕ್ಷನ್ಸ್ ಇದ್ದಾಗ ಆಗೋ ಎಕ್ಸ್ಪೀರಿಯನ್ಸ್ ತುಂಬ ತುಂಬ ಬೇರೆ ಥರ ಇರುತ್ತೆ. ಸೊ ಅದೇ ಗಂಟು ಮುಟೆ 2019 ಅಂದ್ರೆ ಕೊರೋನಾಗಿನ ಒಂದು 3-4 ಮಂತ್ಸ್ ಬ್ಯಾಕ್ ರಿಲೀಸ್ ಆಯಿತು. ಅಂದ್ರೆ ಎಲ್ಲ ಪ್ರೇಕ್ಷಕರು ಕೂಡ ಲೈಕ್ ಮಾಡಿದ್ರು, ಒಳ್ಳೆ ಸಿನಿಮಾ ಅಂತ ಕೂಡ ಹೇಳಿದ್ರು. OTT ಎಲ್ಲ ಪ್ಲಾಟ್ಫಾರ್ಮಲ್ಲಿ ಕೂಡ ಮೆಚ್ಚುಗೆಯನ್ನ ಗಳಿಸಿದೆ. ಮೇಡಮ್ಗೆ ನಾನೊಂದು ಐಡಿಯಾ ಕೊಟ್ಟೆ, ಯಾಕೆ ನೀವು ರಿಲೀಸ್ ಮಾಡಬಾರ್ದು ಅಂತ. ಸೊ ಆ ಥಾಟ್ ಬಂದಿಲ್ಲ, ಯೋಚನೆ ಮಾಡ್ತೀನಿ ಅಂತಂದಿದ್ದಾರೆ. ಸೊ ನೀವೇನು ಹೇಳ್ತೀರಾ ಅಂತ? ಇಲ್ಲ, ನನಗೂ ಎಷ್ಟೊಂದು ಸತಿ ಅನ್ಸುತ್ತೆ ರಿಲೀಸ್ ಮಾಡಬೇಕು. ಅಟ್ಲೀಸ್ಟ್ ಇವಾಗ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಅಲ್ವಾ. ಅಂದರೆ ಪೋಲ್ ಥರ ಹಾಕ್ಬೋದು, ಹೌ ಮೆನಿ ಆಫ್ ಯು ಕಮಿಂಗ್, ಆ ಥರ ಹಾಕಿ ಒಂದೊಂದು ಸ್ಕ್ರೀನ್ನ ಬುಕ್ ಮಾಡ್ಕೊಂಡು ಮಾಡಿದ್ರು ಅದು ಒಟ್ಟಿಗೆ ಕಮ್ಯುನಿಟಿಲಿ ಕೂತ್ಕೊಂಡು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ. ಒಳ್ಳೆ ಐಡಿಯಾ ಅದು. ಇವಾಗ ತೇಜ್ ಅವರು ಯೋಗ ಪಟು ಅಂತ ಕೇಳ್ಪಟ್ಟೆ, ನಿಜಾನ? ಏನೇನು ಮಾಡ್ತೀರಾ ಫ್ರೀ ಟೈಮಲ್ಲಿ ಅಂತ? ಯೋಗ ಅಂದರೆ ನಂಗೆ ಯೋಗ ತುಂಬ ಇಷ್ಟ. ನಾನು ಹೇಳ್ಕೊಡ್ತೀನಿ. ಮತ್ತು ಇದುವರೆಗೂ ಇನ್ ದ ಲಾಸ್ಟ್ 10 years ಒಂದಿನೂ ನಾನು ಯೋಗ ಬಿಟ್ಟಿದ್ದಿಲ್ಲ. ಅಂದರೆ ಯಾವುದೇ ಟೈಮಲ್ಲೂ ಯೋಗ ಬಿಟ್ಟಿದ್ದು ಅಂತ ಆಗಿಲ್ಲ. ಅದಿಲ್ಲ ಅಂದರೆ ಐ ಥಿಂಕ್ ನನ್ನ ಲೈಫ್ ಫುಲ್ ಕೇಯಾಸ್ ಆಗೋಗುತ್ತೆ. ಇನ್ಫ್ಯಾಕ್ಟ್ ಶೂಟಿಂಗಿಗೂ ನಾನು ಮ್ಯಾಟ್ ತೊಗೊಂಡು ಸೊ ಏನಾಗೋದು ಅಂದರೆ, ಅದು ನಾವು ಒಂದು 20-30 ಜನ ಹೋಗಿದ್ವಿ ಅಲ್ವಾ. ರೂಪಂಗೆ ಅದು ಒಂಥರ ಎಲ್ಲರೂ ಮ್ಯಾನೇಜ್ ಮಾಡೋದು ಎಲ್ಲ ಅವರೊಬ್ಬರ ತಲೆ ಮೇಲೆ ಇದ್ದಿದ್ದು, ಆಲ್ ಆಫ್ ಇಟ್. ಆ ಟೈಮಲ್ಲಿ ಸಮ್ ಸ್ಮಾಲ್ ಮಿಸ್ಕಮ್ಯುನಿಕೇಷನ್ ರಿಗಾರ್ಡಿಂಗ್ ನನ್ನ ರೂಮ್ದೇನೋ ಆಗಿತ್ತು ಆಯಿತಾ. ಸೊ ನನ್ನ ರೂಮ್ನ ಚೇಂಜ್ ಮಾಡ್ಕೋಬೇಕಿತ್ತು ಆ್ಯಂಡ್ ಅಪ್ಗ್ರೇಡ್ ಆಗಬೇಕಿತ್ತು. ನಾನು ಇರೋ ರೂಮಿಂದ ಇನ್ನೊಂದು ರೂಮ್ ನಾನು ಹಠ ಮಾಡ್ತಾ ಇದ್ದೀನಿ. ನಾನು ಆ ರೂಮ್ ಬೇಡ, ನನಗೆ ಇದ್ದಿದ್ದು ರೂಮೇ ಕರೆಕ್ಟ್ ಆಗಿತ್ತು. ಯಾಕೆಂದರೆ ಓನ್ಲಿ ರೀಸನ್ ನಂಗೆ ಯೋಗ ಮಾಡೋಕ್ಕೆ ಕರೆಕ್ಟ್ ಆಗಿತ್ತು. ಅಂದರೆ ಅಲ್ಲಿ ಸ್ವಲ್ಪ ನೆಲ ಸ್ಪೇಸ್ ಜಾಸ್ತಿ ಇತ್ತು. ಸೊ ಆ ಥರ ನಾನು ಎಲ್ಲೋದ್ರೂ ನನ್ನ ಮ್ಯಾಟು ಅಥವಾ ಯೋಗ ಮಾಡೋದಕ್ಕೆ ಒಂದಿಷ್ಟು 4 ಟೈಲ್ ಜಾಗ ಅಟ್ಲೀಸ್ಟ್ ಇರ್ಬೇಕು ನನಗೆ. ಲಾಸ್ಟ್ 10 years ಪ್ಲಸ್ ಇಂದ ಮಾಡ್ತೀನಿ ಅಂತಂದ್ರೆ, ಅಂದರೆ ಯಾವುದೇ ಒಂದು ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ರೆ ಸ್ವಲ್ಪ ನಮಗೆ ಚೇಂಜಸ್ ಕಾಣ್ತಾ ಇರುತ್ತೆ. ಸೊ ಈ ಯೋಗ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂತ? ಯೋಗ ಶುರು ಮಾಡಿ 2008 ಆಯಿತಾ. ಬಟ್ ಒಂಥರ
ಇದ್ರ ಥರ ಪೂಜೆ ಥರ ಮಾಡೋಕ್ಕೆ ಶುರು ಮಾಡಿದ್ದು ಇವಾಗ ಲಾಸ್ಟ್ 10 ಇಯರ್ಸಲ್ಲಿ. ಅದಿಲ್ಲ ಅಂದರೆ ನಾನು ಹೇಳ್ನಲ್ಲ, ನಾನು ಏನೂ ಇಲ್ಲ, ನನ್ನ ಕ್ಲಾರಿಟಿ ನಂದು ಎಲ್ಲದೂ ಯೋಗದಿಂದ ಬರುತ್ತೆ. ಇಲ್ಲಾಂದರೆ ನಂಗೆ ಗ್ರೌಂಡ್ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇಟ್ಸ್ ವೆರಿ ಈಸಿ ಇವಾಗ ಕಳೆದೋಗೋದು ತುಂಬ ಈಸಿ. ಯಾಕೆಂದರೆ ನಾನು ಯಾರನ್ನ ಮಾತಾಡಿಸ್ಬೇಕು ಅನ್ನೋ ದೆಲ್ ಬಿ ಆನ್ ದೇರ್ ಫೋನ್. ಯಾವ ಕಡೆ ತಿರುಗಿದ್ರೂ ಎವ್ರಿಬಡಿ ಈಸ್ ಪ್ರೀ ಆಕ್ಯುಪೈಡ್. ಇವಾಗ ನಮ್ಗೆ ಹೇಳ್ತಾರೆ ನಿಮ್ಮ ಜನರೇಷನ್ ಚೇಂಜ್ ಆಗಿದೆ ನಮಗೆ ಹೇಳ್ತಾರಲ್ಲ, ನಮ್ಮ ಜನರೇಷನ್ ಅಲ್ಲ, ಗ್ರ್ಯಾಂಡ್ ಪೇರೆಂಟ್ಸ್ ಇದಾರಲ್ಲ ಅವ್ರ ಜನರೇಷನ್ನು ಚೇಂಜ್ ಆಗಿದೆ. ಎವ್ರಿಬಡಿ ಈಸ್ ಆನ್ ದೇರ್ ಫೋನ್. 3 ಹೊತ್ತು ಮೆಟ್ರೋಲ್ ಹೋಗಿ ರೆಸ್ಟೋರೆಂಟ್ಗೆ ಹೋಗಿ ಎವ್ರಿ ಒನ್ಸ್ ಆನ್ ದೇರ್ ಫೋನ್. ಒಂದು ಕ್ಷಣ ಬೋರ್ ಆಗುತ್ತೆ, ನಿಂಗೆ ಏನು ನೋಟಿಫಿಕೇಶನ್ ಬಂದಿರಲ್ಲ, ಯು ಜಸ್ಟ್ ಅನ್ಲಾಕ್ ಆ್ಯಂಡ್ ಸಿ ಯೋರ್ ಫೋನ್. ಆ ಸ್ಟೇಟಿಂದ ನಂಗೆ ಆಚೆ ಬರೋದಕ್ಕೆ 1 hour ದೇರ್ ಇಸ್ ನಥಿಂಗ್ ಬಟ್ ಯೋಗ ಅಲ್ವಾ. ಒನ್ ಮೊಮೆಂಟ್ ಅಟ್ಲೀಸ್ಟ್ ನಂಗೆ ಬೇಕು ದಿನದಲ್ಲಿ, ದೇರ್ ಇಸ್ ನಥಿಂಗ್ ಎಲ್ಸ್. ನಾನು ನನ್ನೊಳಗಡೆ ಇದ್ದೀನಿ. ಸೊ ನಂಗೆ ಅದು ಯೋಗ ಇಂದ ಸಿಗ್ತಾ ಇದೆ. ಇನ್ನು ರೂಪ ಅವ್ರ ಜೊತೆ ಈ ಪ್ರಾಜೆಕ್ಟ್ ಬಿಟ್ಟು ಬೇರೆ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಇದ್ದೀರಾ ಅಂತ? ರೂಪಂದೆ ಬೇರೆ ಯಾವ ಪ್ರಾಜೆಕ್ಟಲ್ಲಿ ಅಂತನಾ? ನಾನು ಇವಾಗ ಸದ್ಯಕ್ಕೆ ಯಾವುದೂ ಮಾಡ್ತಾ ಇಲ್ಲ. ಅಂದರೆ ನಾಟಕ ಮಾಡ್ತಾ ಇದ್ದೀನಿ, ಒಂದು ವೆಬ್ ಸೀರೀಸ್ ಮಾತುಕತೆ ಆಗ್ತಾ ಇದೆ, ಮತ್ತು ಒಂದು ಆ್ಯಂಕರಿಂಗ್ದು ಮಾತುಕತೆ ಆಗ್ತಾ ಇದೆ. ನಂಗೆ ಹೇಳ್ನಲ್ಲ, ನನ್ನ ಪ್ರೈಮರಿ ಯೋಗ, ಅದ್ರ ಸುತ್ತ ವಾಟ್ ಎವರ್ ಹೆಲ್ಪ್ಸ್ ಮೀ ಫೀಲ್ ಐ ವಿಲ್ ಡೂ ಇಟ್. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಸೊ ನಿಮಗೂ ಅಷ್ಟೇ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಇದಿಷ್ಟು ತೇಜು ಬೆಳವಾಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.